ಬೆಂಗಳೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳ ಮಹಾ ಭ್ರಷ್ಟಾವತಾರ ಬಟಾಬೈಲಾಗಿದೆ. ಕಾಸು ಕೊಟ್ಟರೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾರೆ ಇಂಜಿನಿಯರ್ಸ್. ಇಲ್ಲ ಅಂತ ಅಂದ್ರೆ ಕರೆಂಟ್ ಇಲ್ಲ. ಬೃಹತ್ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಕಾಮಗಾರಿಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಒದಗಿಸಿಕೊಡಲಾಗಿದೆ. ಅಂಜನಾನಗರದ ಕಾರ್ಯಪಾಲನಾ K4 ಉಪವಿಭಾಗ ವ್ಯಾಪ್ತಿಯ ಅಂಜನಾನಗರದ ಕಾರ್ಯಪಾಲನಾ ಘಟಕ ಬೆಸ್ಕಾಂಗೆ ಲಕ್ಷಾಂತರ ನಷ್ಟ ಮಾಡಿರುವಂತಹ ಇಲಾಖೆಯ ಇಂಜಿನಿಯರ್ಸ್. ಅಶ್ವವೇಗ ವಿದ್ಯುತ್ ವಾಣಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಕರಪ್ಷನ್ ಕಹಾನಿ, ಇಂಚಿಂಚು ಮಾಹಿತಿ, ಸಂಕ್ಷಿಪ್ತವಾದಂತಹ ವಿವರಣೆ ನಿಮ್ಮ ಮುಂದೆ. ಬೆಸ್ಕಾಂ ಬೆಂಗಳೂರಿನಲ್ಲಿ ಕಾಸು ಕೊಟ್ಟರೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾರೆ ಈ ಇಂಜಿನಿಯರ್ಸ್. ಬೃಹತ್ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಅಂಜನಾನಗರದ ಕಾರ್ಯಪಾಲನಾ ಘಟಕದ ಅಧಿಕಾರಿಗಳ ಲಂಚಾವತಾರ ಬಟಾಬೈಲಾಗಿದೆ. K4 ಉಪವಿಭಾಗದ ವ್ಯಾಪ್ತಿಯ ಅಂಜನಾನಗರದ ಕಾರ್ಯಪಾಲನಾ ಘಟಕ ಬೆಸ್ಕಾಂಗೆ ಲಕ್ಷಾಂತರ ನಷ್ಟ ಮಾಡಿರುವಂತಹ ಇಲಾಖೆಯ ಇಂಜಿನಿಯರ್ಸ್. ಅಶ್ವವೇಗ ವಿದ್ಯುತ್ ವಾಣಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಕರಪ್ಷನ್ ಕಹಾನಿ ಹೊರಬಿದ್ದಿದೆ. ಮಹಾ ಭ್ರಷ್ಟಾವತಾರ ಬಟಾಬೈಲಾಗಿರುವಂಥದ್ದು. ಕಾಸು ಕೊಟ್ಟರೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾರಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಬೃಹತ್ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ಅಂಜನಾನಗರದ ಕಾರ್ಯಪಾಲನಾ ಘಟಕದ ಅಧಿಕಾರಿಗಳ ಲಂಚಾವತಾರ ಎಲ್ಲವೂ ಕೂಡ ಬಟಾಬೈಲಾಗಿದೆ. K4 ಉಪವಿಭಾಗ ವ್ಯಾಪ್ತಿಯ ಅಂಜನಾನಗರದ ಕಾರ್ಯಪಾಲನಾ ಬೆಸ್ಕಾಂಗೆ ಲಕ್ಷಾಂತರ ನಷ್ಟ ಮಾಡಿರುವಂತಹ ಇಲಾಖೆ. ಅಶ್ವವೇಗ ವಿದ್ಯುತ್ ವಾಣಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಕರಪ್ಷನ್ ಕಹಾನಿ ನೋಡ್ತಾ ಇರಬಹುದು. ಬೆಸ್ಕಾಂ ಅಧಿಕಾರಿಗಳ ಮಹಾ ಭ್ರಷ್ಟಾವತಾರ ಈಗ ನಿಮ್ಮ ಅಶ್ವವೇಗ ನ್ಯೂಸ್ ಎಲ್ಲವನ್ನು ಕೂಡ ಬಟಾಬೈಲು ಮಾಡ್ತಾ ಇದೆ. ಕಾಸು ಕೊಟ್ಟರೆ ಮಾತ್ರ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾರೆ, ಅಕ್ರಮ ವಿದ್ಯುತ್ ಸಂಪರ್ಕ. ಗ್ರಾಹಕರಿಂದ ಲಂಚ ಪಡೆದು ಬೆಸ್ಕಾಂಗೆ ಇಂಜಿನಿಯರ್ಸ್ ದೋಖಾ ಸಿಗ್ತಾ ಇದ್ದಾರೆ. ಲಾಳದ KLE ಲಾ ಕಾಲೇಜ್ ಬಳಿಯ ಔಟರ್ ರಿಂಗ್ ರೋಡ್ ಕಟ್ಟಡಕ್ಕೆ ಅಕ್ರಮ ವಿದ್ಯುತ್ ಸರಬರಾಜು. ಬೃಹತ್ MS ಸ್ಟ್ರಕ್ಚರ್ ನಿರ್ಮಾಣಕ್ಕೂ ಕೂಡ ಹಳೆ ಕಾಂಪ್ಲೆಕ್ಸ್ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಹೊಸ ಬಿಲ್ಡಿಂಗ್ ಕಾಮಗಾರಿಗೆ ಹಾಲಿ ವಿದ್ಯುತ್ ಮಾಪಕಗಳ ಬಳಕೆ ಮಾಡಿ ಅಕ್ರಮ ಎಸಗಲಾಗ್ತಾ ಇದೆ. ಹಾಲಿ ಮಾಪಕ ಸಿಲಿಂಡರ್ ಮಾಡಿ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡಿಬೇಕಾಗಿತ್ತು. ಹಾಲಿ N6P 1877 K2D ನ LT7 ಸಂಪರ್ಕ ಪಡೆಯುವಂತಹ ಜಾಗದಲ್ಲೂ ಕೂಡ LT5 ಸಂಪರ್ಕವನ್ನ ಬಳಕೆ ಮಾಡಲಾಗಿದೆ. ಹೈಯರ್ ಟ್ಯಾರಿಫ್ ಪಡೆಯದೆ ಕಡಿಮೆ ಟ್ಯಾರಿಫ್ ಇರುವಂತಹ ಮೀಟರ್. ಇದರಿಂದ ಬೆಸ್ಕಾಂಗೆ ಕಳೆದ 6 ತಿಂಗಳಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಇದೆ. ಅಶ್ವವೇಗ ವಿದ್ಯುತ್ ವಾಣಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಕರಪ್ಷನ್ ಕಹಾನಿ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಗ್ರಾಹಕರಿಂದ ಲಂಚ ಪಡೆದುಕೊಂಡು ಬೆಸ್ಕಾಂಗೆ ಇಂಜಿನಿಯರ್ಸ್ ದೋಖಾ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಕರಪ್ಷನ್ ನಡೀತಾ ಇದೆ. ಉಲಾಳದ KLE ಲಾ ಕಾಲೇಜ್ ಇಲ್ಲಿಗೂ ಕೂಡ ಅಷ್ಟೇ ಅಕ್ರಮ ವಿದ್ಯುತ್ ಸರಬರಾಜು ಮಾಡ್ತಾ ಇರುವಂಥದ್ದು. ಬೆಸ್ಕಾಂಗೆ ಯಾವುದೇ ರೀತಿಯಾದಂತಹ ಹಣ ಪಾವತಿ ಆಗ್ತಾ ಇಲ್ಲ. ಸೊ ಇಲ್ಲೇ ಅಕ್ರಮ ವಿದ್ಯುತ್ ಸರಬರಾಜನ್ನ ಮಾಡಿಕೊಡ್ತಾ ಇದ್ದಾರೆ, ಕನೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಅಂಜನಾನಗರ ಬೆಸ್ಕಾಂ ಕಾರ್ಯಪಾಲನಾ ಘಟಕದ ಅಧಿಕಾರಿಗಳ ಅಕ್ರಮ. AE ಶಂಕರಲಿಂಗೇಗೌಡ, JE ಅಶೋಕ್ ಕುಮಾರ್ ಭಾರಿ ನಿರ್ಲಕ್ಷ್ಯದಿಂದ ವಹಿಸ್ತಾ ಇದ್ದಾರೆ. ಬೃಹತ್ ಕಟ್ಟಡ ನಿರ್ಮಿಸೋಕೆ ಹೆಚ್ಚು ಸಾಮರ್ಥ್ಯದ ವಿದ್ಯುತ್ ಸಂಪರ್ಕ ಬೆಳೆಸೋದು, ಆದರೆ AEJಗಳಿಂದ ಅಕ್ರಮಕ್ಕೆ ಸಾಥ್ ಕೂಡ. ಇನ್ನು ಹಾಲಿ ಇರುವಂತಹ N6P 1877 ಗ್ರಾಹಕನಿಂದ ಲಂಚ ಪಡೆದುಕೊಂಡು ಸೈಲೆಂಟ್ ಆಗಿರುವಂತಹ ಬೆಸ್ಕಾಂ ಇಂಜಿನಿಯರ್ಸ್. AE ಶಂಕರಲಿಂಗೇಗೌಡ, JE ಅಶೋಕ್ ಕುಮಾರ್ ವಿರುದ್ಧ ಆರೋಪ ಕೂಡ ಕೇಳಿಬರ್ತಾ ಇದೆ. ಬೆಸ್ಕಾಂ ಹಿರಿಯ ಅಧಿಕಾರಿಗಳಿಗೆ ಈ ವಿದ್ಯುತ್ ಕಳ್ಳತನದ ಬಗ್ಗೆ ತಿಳಿಸಿರುವಂಥದ್ದು. ಸೊ ವಿದ್ಯುತ್ ಕಳ್ಳವಿಗೆ ಸಾಥ್ ಕೊಟ್ಟಿರುವಂತಹ AEJE ಇದು ಅಶ್ವವೇಗ ನ್ಯೂಸ್ ಹಾಗೂ ವಿದ್ಯುತ್ ವಾಣಿಯ ಕಳಕಳಿ. ಎಲ್ಲವೂ ಕೂಡ ಸರಿಯಾಗಬೇಕಷ್ಟೇ. ಅಂಜನಾನಗರ ಬೆಸ್ಕಾಂ ಕಾರ್ಯಪಾಲನಾ ಘಟಕದಿಂದ ಅಧಿಕಾರಿಗಳ ಅಕ್ರಮ ಎಲ್ಲವೂ ಕೂಡ ಬಟಾಬೈಲಾಗಿರುವಂಥದ್ದು. AE ಶಂಕರಲಿಂಗೇಗೌಡ, JE ಅಶೋಕ್ ಕುಮಾರ್ ಭಾರಿ ನಿರ್ಲಕ್ಷ್ಯವನ್ನು ಕೂಡ ವಹಿಸ್ತಾ ಇದ್ದಾರೆ.